ಮದುವೆಗಳಲ್ಲಿ ನಮ್ಮದೇ ಆದ ಇಷ್ಟವಾದ ತಿನಿಸು ಮಾಡಿಸ್ಕೋಬೇಕು ಅನ್ನೋದು ಎಲ್ರಿಗೂ ಆಸೆ ಇರುತ್ತೆ. ಆ ರೀತಿ ನಿಮ್ಗಾಗ್ಬೋದು ಅಥವಾ ನಿಮ್ಮ ಉದ್ಯೋಗಿಗಾಗ್ಬೋದು ಆ ರೀತಿ ಯಾವುದಾದ್ರೂ ಅಡುಗೆ ತಿನಿಸು ಮಾಡ್ತಾರೆ ಅಂತ? ಹಂಗೆಲ್ಲ ಏನಿಲ್ಲ ಅದೆಲ್ಲ ಫ್ಯಾಮಿಲಿ ಎಲ್ಲರೂ ಸೇರಿ ಮೆನ್ಯೂ ಸೆಲೆಕ್ಟ್ ಮಾಡಿದ್ದಾರೆ. ಹೋಳಿಗೆ ಊಟ ಇರುತ್ತೆ, ಒಳ್ಳೆ ಒಬ್ಬಟ್ಟು ಊಟ ಹಾಕಬೇಕು ಅಂತ, ಸೊ ಅದಿರುತ್ತೆ. ಆ್ಯಂಡ್ ಅದು ಕೂಡ ಅಷ್ಟೇ, ಕೇಟ್ರಿಂಗು ಎಲ್ಲದನ್ನು ಫುಲ್ ಅಂದರೆ ಅಷ್ಟು ಜನನ ಹ್ಯಾಂಡ್ಲ್ ಮಾಡಿ ಎಕ್ಸ್ಪೀರಿಯನ್ಸ್ ಇರೋವಂಥವ್ರನ್ನೇ ಹ್ಯಾಂಡ್ಲ್ ಮಾಡ್ತಿದ್ದಾರೆ. ಜಗದೀಶ್ ಅವರು ಹ್ಯಾಂಡ್ಲ್ ಮಾಡ್ತಿದ್ದಾರೆ ಅಭಿಮಾನಿಗಳು ಕೇಟ್ರಿಂಗ್ ಕಡೆ, ಇದನ್ನು ಆಶೀರ್ವಾದ್ ಕ್ಯಾಟರರ್ಸ್ ಅವರು ಬೇರೆ ಅತಿಥಿಗಳನ್ನ ಹ್ಯಾಂಡ್ಲ್ ಮಾಡ್ತಿದ್ದಾರೆ. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಅರುಣ್ ಸಾಗರ್ ಅವರು ಸೆಟ್ಟು ಇದು ಎಲ್ಲ ಹಾಕ್ತಿದ್ದಾರೆ, ಅಂದರೆ ಆರ್ಟ್ ವರ್ಕ್ ಅವ್ರದ್ದಿರುತ್ತೆ. ಅಂದರೆ ಎಲ್ಲ ಸ್ನೇಹಿತರು, ಇವನ್ ಧ್ರುವ ಅವರು ಕೂಡ ಒಳ್ಳೆ ಫ್ರೆಂಡು, ಎಲ್ಲ ಸ್ನೇಹಿತರು ಸೇರ್ಕೊಂಡಿಲ್ಲ ಹಿಂಗೆ ಮಾಡೋಣ ಅಂತ. ಏಕೆಂದರೆ ನಾನು ಫಸ್ಟು ಶುರು ಮಾಡಿದ್ದು ಇಲ್ಲ, ನಾನು ಸಿಂಪಲಾಗಿ ರಿಜಿಸ್ಟರ್ ಮ್ಯಾರೇಜ್ ಆಗ್ಬಿಡ್ತೀನಿ ಅಂತ ಶುರು ಮಾಡಿದೆ. ಬಟ್ ಅದು ಮನೆಯವರಿಂದ ಹಿಡಿದು ಸ್ನೇಹಿತರಿಂದ ಹಿಡಿದು ಎಲ್ಲರೂ ಇಲ್ಲ ಹಂಗಾಗಲ್ಲ. ಮದುವೆಗಳಲ್ಲಿ ನಮ್ಮದೇ ಆದ ಇಷ್ಟವಾದ ತಿನಿಸು ಮಾಡಿಸ್ಕೋಬೇಕು ಅನ್ನೋದು ಎಲ್ರಿಗೂ ಆಸೆ ಇರುತ್ತೆ. ಆ ರೀತಿ ನಿಮ್ಗಾಗ್ಬೋದು ಅಥವಾ ನಿಮ್ಮ ಉದ್ಯೋಗಿಗಾಗ್ಬೋದು ಆ ರೀತಿ ಯಾವುದಾದ್ರೂ ಅಡುಗೆ ತಿನಿಸು ಮಾಡ್ತಾರೆ ಅಂತ? ಹಂಗೆಲ್ಲ ಏನಿಲ್ಲ ಅದೆಲ್ಲ ಫ್ಯಾಮಿಲಿ ಎಲ್ಲರೂ ಸೇರಿ ಮೆನ್ಯೂ ಸೆಲೆಕ್ಟ್ ಮಾಡಿದ್ದಾರೆ. ಹೋಳಿಗೆ ಊಟ ಇರುತ್ತೆ, ಒಳ್ಳೆ ಒಬ್ಬಟ್ಟು ಊಟ ಹಾಕಬೇಕು ಅಂತ, ಸೊ ಅದಿರುತ್ತೆ. ಆ್ಯಂಡ್ ಅದು ಕೂಡ ಅಷ್ಟೇ, ಕೇಟ್ರಿಂಗು ಎಲ್ಲದನ್ನು ಫುಲ್ ಅಂದರೆ ಅಷ್ಟು ಜನನ ಹ್ಯಾಂಡ್ಲ್ ಮಾಡಿ ಎಕ್ಸ್ಪೀರಿಯನ್ಸ್ ಇರೋವಂಥವ್ರನ್ನೇ ಹ್ಯಾಂಡ್ಲ್ ಮಾಡ್ತಿದ್ದಾರೆ. ಜಗದೀಶ್ ಅವರು ಹ್ಯಾಂಡ್ಲ್ ಮಾಡ್ತಿದ್ದಾರೆ ಅಭಿಮಾನಿಗಳು ಕೇಟ್ರಿಂಗ್ ಕಡೆ, ಇದನ್ನು ಆಶೀರ್ವಾದ್ ಕ್ಯಾಟರರ್ಸ್ ಅವರು ಬೇರೆ ಅತಿಥಿಗಳನ್ನ ಹ್ಯಾಂಡ್ಲ್ ಮಾಡ್ತಿದ್ದಾರೆ. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಅರುಣ್ ಸಾಗರ್ ಅವರು ಸೆಟ್ಟು ಇದು ಎಲ್ಲ ಹಾಕ್ತಿದ್ದಾರೆ, ಅಂದರೆ ಆರ್ಟ್ ವರ್ಕ್ ಅವ್ರದ್ದಿರುತ್ತೆ. ಅಂದರೆ ಎಲ್ಲ ಸ್ನೇಹಿತರು, ಇವನ್ ಧ್ರುವ ಅವರು ಕೂಡ ಒಳ್ಳೆ ಫ್ರೆಂಡು, ಎಲ್ಲ ಸ್ನೇಹಿತರು ಸೇರ್ಕೊಂಡಿಲ್ಲ ಹಿಂಗೆ ಮಾಡೋಣ ಅಂತ. ಏಕೆಂದರೆ ನಾನು ಫಸ್ಟು ಶುರು ಮಾಡಿದ್ದು ಇಲ್ಲ, ನಾನು ಸಿಂಪಲಾಗಿ ರಿಜಿಸ್ಟರ್ ಮ್ಯಾರೇಜ್ ಆಗ್ಬಿಡ್ತೀನಿ ಅಂತ ಶುರು ಮಾಡಿದೆ. ಬಟ್ ಅದು ಮನೆಯವರಿಂದ ಹಿಡಿದು ಸ್ನೇಹಿತರಿಂದ ಹಿಡಿದು ಎಲ್ಲರೂ ಇಲ್ಲ ಹಂಗಾಗಲ್ಲ, ಮತ್ತು ಸಪ್ರೇಟಾಗಿ ಸಾಕಷ್ಟು ಈವೆಂಟ್ಸ್ಗಳು ಮಾಡಬೇಕಾಗುತ್ತೆ, ಒಂದೇ ಕಡೆ ಮಾಡ್ಬಿಡೋಣ.